ನೋಡಿ ಅದು ನನಗೆ ಒಂಥರ ಆತಂಕ ಆಯಿತು. ರಾಜ್ಯ ಸರ್ಕಾರ ಒಂದು ರೀತಿ ಆತಂಕದಲ್ಲೇ ಕಳೆದ 2.5 ವರ್ಷಗಳ ಕಾಲ ಜನ ಈ ಸರ್ಕಾರ ಬಂದ ಮೇಲೆ ಆತಂಕದಲ್ಲಿದ್ದಾರೆ. ನೋಡಿ ಯಾವತ್ತೂ ಸಹ ಡ್ರಗ್ಸ್ ಒಂದು ಫ್ಯಾಕ್ಟ್ರಿ ಬಂದು ಇಲ್ಲಿ ಮೈಸೂರು ನಗರದಲ್ಲಿ ಇವತ್ತು ಪ್ರಾರಂಭವಾಗಿದೆ. ಬೇರೆ ರಾಜ್ಯದಿಂದ ಬಂದು ಅಧಿಕಾರಿಗಳು ಇಲ್ಲಿ ಬಂದು ಅದನ್ನು ಸೀಜ್ ಮಾಡ್ತಾರೆ ಅಂದರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಇದನ್ನೆಲ್ಲ ನಾವು ಕೇಳಬೇಕಾಗತ್ತೆ. ಸಾರ್ವಜನಿಕರು ಕೇಳ್ತಾರೆ ಮುಂದಿನ ದಿನ. ಇವತ್ತು ಸಾರ್ವಜನಿಕರು ಯಾವುದೇ ಸಮಸ್ಯೆಗಳು ಬಗೆಹರಿಸ್ತಾ ಇಲ್ಲ. ಅವರು ಪ್ರತಿನಿತ್ಯ ದರಗಳನ್ನ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ, ಪ್ರತಿ ದರ ಏರಿಕೆ, ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಮೊನ್ನೆ ಬ್ಲಾಸ್ಟ್ ಆಯಿತು. ಅದಾದಮೇಲೆ ಅದಕ್ಕೂ ಮೊದಲು ಹೆಣ್ಮಗಳಿದ್ದೀರಿ ನೀವು, ಮೈಸೂರು ನಗರದಲ್ಲಿ ಕಳಂಕ ಒಂದು ಪ್ಯಾಲೇಸಿಂದ 500 ಮೀಟ್ರ್ ದೂರದಲ್ಲಿ ಒಂದು ರೇಪ್ ಆಯಿತು. ಕೊಲೆಗಳಾಗ್ತಾಯಿದೆ, ನಿರಂತರವಾಗಿ ಕೊಲೆಗಳು ನಡೀತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರನೇ ಹೊಣೆ. ಜನ ಓಟ್ ಹಾಕೋದು ತಪ್ಪಿಗೆ ಇನ್ನು 2.5 ವರ್ಷ ಕಾಯಬೇಕು. ಮತ್ತು ನಮ್ಮ ಸರ್ಕಾರ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಜನರ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಆದರೆ ಈ ರೀತಿಯಾದಂಥ ಕಳಂಕವನ್ನು ನಮ್ಮ ಜಿಲ್ಲೆಯವರು, ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರಿದ್ದಾರೆ, ಈ ರೀತಿ ಕೋರ್ಟಲ್ ಬಾಂಬು, ರೇಪು, ಕೊಲೆಗಳು, ರೌಡಿಸಮ್ಸು, ಎಲ್ಲೋ ಒಂದು ಕಡೆ ಗಾಂಜಾ, ಅಫೀಮು, ಏನ್ರಿದು? ಹುಕ್ಕಾಗಳು ರಾಜಾರೋಷವಾಗಿ ಓಟುಗಳಲ್ಲಿ ಹುಕ್ಕಾಗಳು ನಡೀತದೆ. ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಪದೇ ನಾವು ಹೇಳ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ಆ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸಾರ್ವಜನಿಕರು ತಿರುಗಿ ಬೀಳ್ತಾರೆ. ಈ ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲ, ಅಧಿಕಾರಿಗಳ ವಿರುದ್ಧನೂ ಸಹ. KR ಫುಟ್ಪಾತಲ್ಲಿ ನಡ್ಕೋಬೇಕಾಗ್ತಾಯಿಲ್ಲ, ಸಾರ್ವಜನಿಕರು ನಡ್ಕೋಬೇಕಾಗ್ತಾ ಇದೆಯಾ? ಹೋಗಿ ನೋಡಿ, KR ಸರ್ಕಲ್ಲಿಂದ ಆ ಮೇನ್ ರೋಡು ರಾಜಮಾರ್ಗ ಎಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದು ಫುಟ್ಪಾತ್ ಇರೋದು ರಸ್ತೆ, ಸಾರ್ವಜನಿಕರು ನಡ್ಕೋಬೇಕೋ ಇಲ್ಲ ವ್ಯಾಪಾರ ಮಾಡೋಕ್ಕೋ, ಇದನ್ನು ತೆರವು ಮಾಡಬೇಕು. ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕೆ ಕೆಲಸ ಮಾಡ್ತಾಯಿಲ್ಲ ಅಧಿಕಾರಿಗಳು? ಏನಾದ್ರು ಅಧಿಕಾರಿಗಳ್ಗೆ ಅವ್ರಿಗೂ ಸಂಬಂಧ ಇದೆಯಾ? ಏನಾದರೂ ಅವ್ರದ್ದು ದುಡ್ಡು ಪಡಿತಾ ಇದ್ದಾರಾ? ದಯಮಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಗಾಂಜಾ, ಅಫೀಮ್ ನಿರಂತರವಾಗಿ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಇಡೀ ಇಲ್ಲಿ ಇವತ್ತು ನಾಚಿಕೆ ಆಗುತ್ತೆ. ನಮ್ಮ ಮೈಸೂರಲ್ಲಿ ಅದು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ವಿಶ್ವವಿಖ್ಯಾತ ದಸರಾ ಇಲ್ಲಿ, ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ಈ ಅಫೀಮು, ಗಾಂಜಾ ಇದರಿಂದ ಜನ ಬೇಸತ್ತೋಗಿದ್ದಾರೆ.